2016 ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರ ಕೊರತೆ ಅಂತೇಳಿ 15 ಆರೋಪಿಗಳನ್ನು ಬೆಂಗಳೂರು ಕೋರ್ಟ್ ಖುಲಾಸೆ ಮಾಡಿದೆ. ಎಲ್ಲರೂ ಬಚಾವಾದಂಗೆ ಆಗಿದೆ. ಇದರೊಂದಿಗೆ ಒಳ್ಳೆಯದಾಯಿತು, ಕಂಗ್ರ್ಯಾಚುಲೇಷನ್ಸ್. ಇನ್ನೇನು ಹೇಳಿ ಮತ್ತೆ? ಸೈಬರ್ ವಂಚಕರು ಕ್ರಿಕೆಟಿಗ ಧೋನಿ ಹೆಸರಿನಲ್ಲಿ ವಂಚಕ ನೋಡಿದಾರಂತೆ. ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ನಕಲಿ ಖಾತೆ ತೆಗೆದು ನಾನು ರಾಂಚಿ ಹೊರವಲಯದಲ್ಲಿದ್ದೀನಿ, ಪರ್ಸ್ ಮರೆತುಬಿಟ್ಟಿದ್ದೀನಿ, 600 ರೂಪಾಯಿ ಕಳಿಸ್ಕೊಡಿ ಅಂತ ಯಾರಿಗೋ ಮೆಸೇಜ್ ಹಾಕ್ತಂಗೆ. 600 ತಗೊಳಪ್ಪ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಶಿಕ್ಷಣ ವಿಚಾರದಲ್ಲಿ ಕಾಂಗ್ರೆಸ್ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದೆ ಅಂತ ಬಿಜೆಪಿಯವರು ದೂರು ಕೊಟ್ಟಿದ್ದಾರೆ ಆಯೋಗಕ್ಕೆ. ಆಲ್ ರೈಟ್. ಇನ್ನೊಂದು ಶ್ರುತಿ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅಂತ ಮಹಿಳಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಅವರಿಗೆ ಮದ್ಯ ಕುಡಿಯುವ ಚಟ ಇದ್ರೆ ಕುಡಿಯೋರು ನಿಲ್ಲಿಸ್ಬೇಕು, ಕುಡಿಯೋದನ್ನು ಕುಡಿಯೋಲ್ಲ. ಯಾಕೆ? ಅವ್ರ ಆರೋಗ್ಯಕ್ಕೋಸ್ಕರ ಅಲ್ಲ, ಅವ್ರು ಏನೇನೋ ಮಾತಾಡ್ತಿದ್ದಾರೆ ಅನ್ನೋದು ವಿಚಾರಕ್ಕೆ, ಗ್ಯಾರಂಟಿ ವಿಚಾರದಲ್ಲಿ. ಆ ಟೈಪ್ ಕುಡಿದು ಮಾತಾಡೋ ವ್ಯವಹಾರ ಆದರೆ ಭಾಳ ಪಾರ್ಟಿನಲ್ಲಿ ಭಾಳ ಜನ ಇದ್ದಾರೆ ಸರ್. ನಿಮ್ಗೆ ಗೊತ್ತಿಲ್ವಾ ಯಾರ್ಯಾರಿದ್ದಾರೆ ಅಂತ? ಬಸ್ನಲ್ಲಿ ಯುವತಿಗೆ ಕಿರುಕುಳ ನೀಡಿದ್ದ, ಅದನ್ನೇ ಹೇಳಿದ್ದು ನಾನು. ಅಜೀಮ್ ಎಂಬಾತನನ್ನು ಉಪ್ಪಿನಂಗಡಿ ಪೊಲೀಸರು ಬಂಧಿಸಿದ್ದಾರೆ. ಫಿಲ್ಮಿ ಸ್ಟೈಲಲ್ಲಿ ಬಸ್ ಕಿಟಕಿಯಿಂದ ಹಾರಿ ಪರಾರಿಯಾಗಿದ್ದು ನಾನು. ತಗೊಳ ಯಾಕಪ್ಪ ಈಗ ಆಗ್ತಿರೋ ಘಟನೆಗಳು ಸಾಲದ? ಬಸ್ ನಿಲ್ಲಿಸ್ಲಿಲ್ಲ ಅಂತ ಆಕ್ರೋಶಗೊಂಡು ಇಬ್ಬರು ಹುಡುಗರು, ಮುಸ್ಲಿಂ ಹುಡುಗರು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಏನೋ ಅವರು. ಚಾಲಕ ನಿರ್ವಾಹಕರ ಮೇಲೆ ಬಾಯಿ ಬಂದಂಗೆ ಹಲ್ಲೆ ಮಾಡಿದ್ದಾರೆ ಬೈಲಹೊಂಗಲದ ಯಕ್ಕುಂಡಿನ. ಈಗ ಅವರಿಬ್ಬರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹಲ್ಲೆ ಖಂಡಿಸಿ ಬೈಲಹೊಂಗಲ ಠಾಣೆ ಮುಂದೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಗೇನ್ ಬಸ್ ನಿಲ್ಲಿಸ್ಲಿಲ್ಲ ಅಂತ ನೀನು ಹೇಳಿದ್ದಾನೆ. ಸಣ್ಣ 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 ವಿಚಾರಕ್ಕೆಲ್ಲ ಈ ರೀತಿ ಹಿಂಸಾಚಾರಕ್ಕೆ ನಡೆಯೋದೇ ಆದರೆ ಈ ರಾಜ್ಯನ ಯಾವ ದೇವರುವೆ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಹೋಗ್ಬೋದು ಅಂತಿರೋ ರಾಮ ಅವನು ಸೇರಿ ರಕ್ಷಣೆ ಮಾಡೋಕ್ಕಾಗಲ್ಲ. ಕಳೆದ ಕೆಲ ದಿನಗಳಿಂದ ಅರುಣಾಚಲ ಪ್ರದೇಶದಲ್ಲಿ ಭಾರೀ ಮಳೆ, ಸತತ ಭೂಕುಸಿತ, ಕೆಲ ಗ್ರಾಮಗಳ ಸಂಪರ್ಕ ಎಲ್ಲ ಕಡಿತ ಆಗಿದೆ. ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅದು ಯಾವುದೋ ಅಮೇರಿಕಾದ ಒಂದು ಹಣಕಾಸಿ ಕಮಿಟಿ ಕೊಟ್ಟಿದೆಯಂತೆ ವರದಿ. ನಮ್ಮವ್ರು ಇವೆಲ್ಲ ಬೋಗಸತ ಕಡೆಗೆ ಅಂತ ಎಸ್ತಿದ್ದಾರೆ. ಇದಕ್ಕೆ ಒಂದು ಕಸದ ಬುಟ್ಟಿ ಇಟ್ಕೊಂಬಿಡಿ ಪರ್ಮನೆಂಟಾಗಿ ಎಸ್ಯಕ್ಕೆ ಈ ವರದಿಗಳನ್ನೆಲ್ಲ. ಹಾಸನದ 2 ಪ್ರತ್ಯೇಕ ಘಟನೆಗಳಲ್ಲಿ ಸ್ಕಾರ್ಪಿಯೋ ಹಾಗೂ ಆಟೋ ಮೇಲೆ ಕಾಡಾನೆಗಳು ದಾಳಿ ನಡೆಸಿವೆ. ಘಟನೆಯಲ್ಲಿ ವಾಹನಗಳು ಜಖಮ್ಮಾಗಿದೆ, ಗಾಯಗೊಂಡಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ. ಏನು ಮಾಡಬೇಕು ಅರಣ್ಯ ಇಲಾಖೆಯವರು? ಎಲ್ಲ ಆನೆಗಳನ್ನು ಅವಕ್ಕೆಲ್ಲ ಲೈನ್ ಹಾಕಿಬಿಟ್ಟು ದಾಟ್ಕೊಡ್ದು ಅಂತ ಹೇಳ್ಬೇಕಾ? ಏನು ಮಾಡ್ಬೋದು ಅವ್ರು ಪಾಪ ಹೇಳಿ? ಯಾರು ಒಬ್ಬರು ನೀರಿಲ್ಲ, ಹೊರಗೆ ಬರ್ತಾ ಇವೆ ಆನೆಗಳು. ಏನು ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಈ ಫೈಟ್ ಇದ್ದೇ ಇರುತ್ತೆ.